ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ನಮಗೆ ಸ್ವಾತಂತ್ರ್ಯ ಸಿಕ್ಕು 6 ದಶಕಗಳೇ ಕಳೆದು ಹೋಗಿವೆ. ಬಡತನ ನಿರ್ಮೂಲನೆಗೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಆದರೂ ಕೂಡ ಇನ್ನೂ ಕೂಡ ಬಡವರ ಹಸಿವು ನೀಗ್ತಿಲ್ಲ. ಯಾಕಂದರೆ ಬಡವರ ಅನ್ನಕ್ಕೆ ಅಧಿಕಾರಿಗಳೇ ಕನ್ನ ಹಾಕ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆತಂಕಕಾರಿ ವಿಚಾರ ಅಂದರೆ ನಮ್ಮ ರಾಜ್ಯದ 60% ಪಡಿತರ ಕಾಳಸಂತೆ ಸೇರ್ತಿದೆ. ಅದು ಹೇಗೆ, ಎಲ್ಲಿ, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನು ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಆಹಾರ ಇಲಾಖೆಯಲ್ಲಿ 1728 ಕೋಟಿ ಅವ್ಯವಹಾರ, 60% ಪಡಿತರ ಸೋರಿಕೆ, ದಾರಿ ಮಧ್ಯೆ ಪಡಿತರ ಮಾರಾಟ. ಕರುನಾಡಿನ ಆಹಾರ ಇಲಾಖೆಯಲ್ಲಿ ಭಾರೀ ಹಗರಣ. ಅಲ್ಲಿ ನಡೆದಿದೆ 1728 ಕೋಟಿ ರೂಪಾಯಿ ಭ್ರಷ್ಟಾಚಾರ. ಪ್ರತಿ ತಿಂಗಳು 145 ಕೋಟಿ ರೂಪಾಯಿ ಗೋಲ್ಮಾಲ್ ಆಗಿದೆ. ಬಡವರಿಗೆ ಹಂಚಬೇಕಾದ ಪಡಿತರ ಆಹಾರದಲ್ಲಿ 60% ಕಾಳಸಂತೆ ಸೇರ್ತಿದೆ. ದಾರಿ ಮಧ್ಯೆಯೇ ಪಡಿತರ ಮಾಯವಾಗುತ್ತಿದೆ. ಈ ಸತ್ಯ ಹೇಳಿದ್ದು ಮತ್ತಾರೂ ಅಲ್ಲ, ಲೋಕಾಯುಕ್ತ ಅಧಿಕಾರಿಗಳು. ನಿಜವಾದ ಬಡವರಿಗೆ ಅನ್ಯಾಯ ಆಗುವಂತ ಒಂದು ವ್ಯವಸ್ಥೆ ಆಗಿದೆ. ಇದರಲ್ಲಿ ಹತ್ತತ್ರ ಒಂದು BPL ಕಾರ್ಡ್ ಅನ್ನು ಕೊಟ್ಟಾಗ 100 ಜನ ಕಾರ್ಡ್ ಹಂಚಿದ್ರೆ 50 ಜನ ಬಡವರು ಅಲ್ಲ. ಅದರಲ್ಲಿ 2011ರಲ್ಲೇ ಸತ್ಯ ಬಯಲು. ಈ ಸ್ಫೋಟಕ ಮಾಹಿತಿಯನ್ನು 2011ರಲ್ಲೇ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಬಹಿರಂಗಪಡಿಸಿದ್ರು. ಆದರೆ ಅಂದು ಲೋಕಾಯುಕ್ತ ನೀಡಿದ ವರದಿಯನ್ನು ಅಂದಿನ ಸರ್ಕಾರ ಕಣ್ಣೆತ್ತಿಯೂ ನೋಡಲಿಲ್ಲ. ಪರಿಣಾಮವಾಗಿ ಭ್ರಷ್ಟರು ಮತ್ತಷ್ಟು ಕೊಬ್ಬಿ ಹೋದ್ರು. ಪಡಿತರ ಅಕ್ರಮವನ್ನ ಎಗ್ಗಿಲ್ಲದೆ ನಡೆಸಲಾರಂಭಿಸಿದ್ರು. ಕೋಟಿ ಲೂಟಿ. ಪಡಿತರ ವ್ಯವಸ್ಥೆ ಬಡವರ ಹೊಟ್ಟೆ ತುಂಬಿಸುತ್ತಿಲ್ಲ, ಬದಲಾಗಿ ಭ್ರಷ್ಟರ ಹಣದ ಹಸಿವು ನೀಗಿಸುತ್ತಿದೆ. ಅದು ಲಂಚಕೋರರ ಕೂಪ ಎನಿಸಿದೆ. ಜನಗಳಿಂದ ಪ್ರತಿ ಜಿಲ್ಲೆಗೂ ಒಂದು 100 ಕೋಟಿ ಹೆಚ್ಚುವರಿ ವಸೂಲಿ ಮಾಡ್ತಾ ಇದೆ. ಒಂದು ರಾಜ್ಯದಲ್ಲಿ ಸಾಮಾನ್ಯ ಜನಗಳಿಂದ 100 ಕೋಟಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟದಲ್ಲಿ ಅದೆಲ್ಲ ಪಾರ್ಟ್ನರ್ ಶೇರ್ ಆಗಿ ಯಾವ್ಯಾವ ಹಂತದ ಅಧಿಕಾರಿ ಎಷ್ಟೆಷ್ಟು ಮುಟ್ಬೇಕು ಅಷ್ಟು ಮುಟ್ಟುತ್ತೆ ಅಂತ ಅವರು ಎಲ್ಲ ಹೇಳೋದು. ಇಲಾಖೆ ಅಧಿಕಾರಿಗಳೇ ಹೇಳ್ತಾರೆ. ಎಷ್ಟೋ ಜನ ನಮ್ಗೆ ಇಷ್ಟು ಬರುತ್ತಪ್ಪ, ನಮ್ಗೆ ಇಷ್ಟು ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಒಬ್ರು ತಿನ್ನೋದಾದ್ರೆ ಒಬ್ಬರ ಹೆಸರು ಹೇಳ್ಬೋದು, ಎಲ್ಲರಿಗೂ ಬರುತ್ತಲ್ಲ. 100 ಜನ ಮತ್ತೆ ಒಬ್ಬರನ್ನೇ ಕೆಟ್ಟರು ಮಾಡ್ಬೋದು. ಸರ್ಕಾರ ನಿಯತ್ತಾಗಿ 1,28 ಲಕ್ಷ ಕಾರ್ಡುದಾರರಿಗೆ ಪಡಿತರ ಸರಬರಾಜು ಮಾಡುತ್ತೆ. ಆದ್ರೆ ಭ್ರಷ್ಟ ಅಧಿಕಾರಿಗಳೇ ಅದನ್ನ ನುಂಗಿ ನೀರು ಕುಡಿಯುತ್ತಿದ್ದಾರೆ. ಕೊನೆಗೆ ನಷ್ಟದ ನೆಪ ಹೇಳ್ತಿದ್ದಾರೆ. ಸೊಸೈಟಿ ನಡೆಸೋರೆಲ್ಲ ಲಾಭದಾಗೆ ಇದ್ದಾರೆ. VSN ವ್ಯಾಪ್ತಿ ಸೆಕ್ರೆಟರಿಗಳು ನಮ್ಮ ಸೆಕ್ರೆಟರಿ 8,000 ಸಂಬಳ ಬರೋದು. 3 ಎಕರೆ ಜಮೀನು ಇತ್ತವು ಸೊಸೈಟಿ ಕೆಲಸಕ್ಕೆ ಸೇರ್ಬೇಕಾದ್ರೆ 40 ಎಕರೆ ಜಮೀನು ಮಾಡಿದ್ದಾನೆ, ದುರ್ಗ ಮನೆ ಮಾಡಿದ್ದಾನೆ, ಬಂಗಾರ ಮಾಡಿದ್ದಾನೆ. ಈಗ ಒಬ್ಬರೇ ಅಲ್ಲ, ಎಲ್ಲರೂ ಇದೇ ಮಾಡಿದ್ದಾರೆ. ಇದು ಲಾಸ್ ಅಂತ ನೋಡಿಸ್ತಾರೆ ಅಷ್ಟೇ. ಇದೆಲ್ಲ ಒಂದು ರಿಯಾಡಿಟ್ ಆಗಬೇಕು. ಉನ್ನತ ಮಟ್ಟದ ಸಮಿತಿ ಒಂದು ಹೈಕೋರ್ಟ್ನಿಂದ ಸರ್ಕಾರದಿಂದ ನೇಮಕ ಆಗಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಬಡವರಿಗೆ ಕೊಡೋ ಪಡಿತರ ಸೌಲಭ್ಯದ ವಿವರ ಇಂತಿದೆ ನೋಡಿ. ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಉಳ್ಳವರಿಗೆ 3 ರೂಪಾಯಿಗೆ 29 ಕೆಜಿ ಅಕ್ಕಿ, 2 ರೂಪಾಯಿಗೆ 6 ಕೆಜಿ ಗೋಧಿ, 13.5 ರೂಪಾಯಿಗೆ 1 ಕೆಜಿ ಸಕ್ಕರೆ. ಇನ್ನು BPL ಕಾರ್ಡ್ ಹೊಂದಿದ ಒಬ್ಬ ಸದಸ್ಯನಿಗೆ 3 ರೂಪಾಯಿಗೆ 4 ಕೆಜಿ ಅಕ್ಕಿ, ಒಂದು ಕುಟುಂಬಕ್ಕೆ ಗರಿಷ್ಠ 16 ಕೆಜಿ ಅಕ್ಕಿ ಕೊಡುತ್ತೆ. 3 ರೂಪಾಯಿಗೆ 3 ಕೆಜಿ ಗೋಧಿ, 13.5 ರೂಪಾಯಿಗೆ 1 ಕೆಜಿ ಸಕ್ಕರೆ. ಆಮೇಲೆ APL ಕಾರ್ಡ್ದಾರರಿಗೆ 10 ರೂಪಾಯಿಗೆ 6 ಕೆಜಿ ಅಕ್ಕಿ, 8 ರೂಪಾಯಿಗೆ 3 ಕೆಜಿ ಗೋಧಿ ನೀಡ್ತಾರೆ. ಆದ್ರೆ ಇವೆಲ್ಲ ಸರ್ಕಾರಿ ದಾಖಲೆಯಲ್ಲಿ ಮಾತ್ರ ಉಳಿದಿವೆ. ಆಹಾರ ಸರಬರಾಜು ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ವೈಫಲ್ಯದಿಂದ ನಿಜವಾದ ಬಡವರಿಗೆ ಆಹಾರವೇ ಸಿಗ್ತಿಲ್ಲ. ಬಡವರ ಅನ್ನ ತಿನ್ನಲು ಅಧಿಕಾರಿಗಳು
ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವಾ? ಅವರಿಗೆ ಪಾಪ ಪ್ರಜ್ಞೆ ಕಾಡಲ್ವಾ? ಈ ಪ್ರಶ್ನೆ ನಿಮ್ಮನ್ನ ಮಾತ್ರ ಕಾಡುತ್ತೆ. ಆದರೆ ಅಧಿಕಾರಿಗಳು ಮಾತ್ರ ನಿರಂತರವಾಗಿ ಈ ಪಾಪದ ದಂಧೆ ನಡೆಸ್ತಾನೇ ಇದ್ದಾರೆ. ಇದರಿಂದ ಅದೆಷ್ಟೋ ಜೀವಗಳು ಬಲಿಯಾಗ್ತವೆ. ಈ ಕರಾಳ ದಂಧೆಯ ಭಯಾನಕ ಮುಖ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.